ಅಮ್ಮ ಅಮ್ಮ ಕೊಟ್ಟ ಉಡುಗೊರೆ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಪ್ರೀತಿ ಅಲ್ವಾ. ಅದರಲ್ಲೂ ಆ ಹೆಣ್ಮಗು ಮದುವೆ ಆಗಿ ಗಂಡನ ಮನೆಗೆ ಹೋದ ನಂತರ ತಾಯಿ ಯಾವುದೇ ಉಡುಗೊರೆ ಕೊಟ್ಟರು ಅದನ್ನು ತುಂಬ ಖುಷಿಯಿಂದ ಎಲ್ಲರ ಹತ್ರ ಹೇಳ್ಕೊಂಬರ್ತಾರೆ, ಇದು ನಮ್ಮಮ್ಮ ಕೊಟ್ಟಿದ್ದು, ಇದು ನಮ್ಮಮ್ಮ ಕೊಟ್ಟಿದ್ದು, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಹಾಗಿದ್ದರೆ ಆ ಉಡುಗೊರೆ ಸ್ಯಾರಿ ಆಗಿದ್ದಲ್ಲಿ ಇನ್ನೂ ಎಷ್ಟು ಜನಕ್ಕೆ ಹೇಳ್ಬೋದಲ್ವಾ. ಹುಟ್ಟು ಎಲ್ಲರ ಮುಂದೆ ತೋರಿಸ್ತಾರೆ ನಮ್ಮಮ್ಮ ಕೊಡಿಸಿದ ಸೀರೆ. ಇವತ್ತಿನ ಸ್ಯಾರಿ ಸ್ಟೋರಿಲಿ ನಾವು ನೋಡ್ತಾ ಇರೋ ಸ್ಟೋರಿ ಒಬ್ಬ ತಾಯಿ ತನ್ನ ಮಗಳಿಗಾಗಿ ಕೊಡಿಸಂತಹ ಒಂದು ಉಡುಗೊರೆ ಕತೆ. ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಸ್ಯಾರಿ ಸ್ಟೋರಿ. ನಮಸ್ತೆ, ವೆಲ್ಕಮ್ ಟು ಸಂಡೇ ಸ್ಯಾರಿ ಸ್ಟೋರೀಸ್ ಫ್ರಮ್ ಸುಪ್ರಭಾ. ನಮಗೆ ಈ ಸ್ಯಾರಿ ಸ್ಟೋರಿನ ಕಳಿಸಿರೋದು ವಿಮಲಾ ಭಾಸ್ಕರ್. ಇವರು ಮೂಲತಃ ಬೆಂಗಳೂರಿನವರು. ಇವರು ಕೂಡ ಒಬ್ಬ ಆಂಟ್ರಪ್ರನರ್. ಇವತ್ತಿನ ನಮ್ಮ ಕತೆ ಅಮ್ಮ ಕೊಟ್ಟ ಪ್ರೀತಿಯ ಉಡುಗೊರೆ. ಇದು 3 ವರ್ಷದ ಹಿಂದಿನ ಕತೆ. 3 ವರ್ಷದ ಹಿಂದೆ ಇದೇ ಸಮಯ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇದ್ದಾಗ ಅಮ್ಮ ಮಗಳು ಎಲ್ಲರೂ ಒಟ್ಟಿಗೆ ಶಾಪಿಂಗ್ ಹೋಗ್ತಾರೆ. ಅದರಲ್ಲಿ ಇವ್ರಿಗೆ ಇಷ್ಟ ಆಗಿದ್ದು ಒಂದು ಸೀರೆನ ಇವ್ರಿಗೆ ಮುಂಚೆನೇ ಅವರಮ್ಮ ಹಾರಿಸಿ ಈ ಸ್ಯಾರಿನ ಗಿಫ್ಟ್ ಮಾಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನನ್ನ ಕಡೆಯಿಂದ ನಿನಗೆ ಉಡುಗೊರೆ ಇದು ತಗೋ ಅಂತ. ಅದಾದ ನಂತರ ತುಂಬ ಸಲ ಅವರು ಆ ಸ್ಯಾರಿನ ಇಲ್ಲಿವರೆಗೂ ಹುಟ್ಟಿದ್ದಾರೆ. ಆ ಸ್ಯಾರಿ ಪ್ರತಿ ಸಲ ಉಟ್ಟಾಗಲೂ ಅವ್ರಿಗೆ ಅವ್ರ ತಾಯಿ ಕೊಡಿಸಿದ ಆ ಉಡುಗೊರೆ ನೆನಪಾಗುತ್ತೆ. ಅಷ್ಟೇ ಅಲ್ಲ, ಅವರ ತಾಯಿ ಎಷ್ಟು ಸ್ಟ್ರಾಂಗ್ ಗೊತ್ತಾ. 3 ಜನ ಹೆಣ್ಮಕ್ಳಿಗೆ ಯಾವುದೇ ರೀತಿ ಕಷ್ಟ ಬಂದರೂ ಅವರೆಲ್ರಿಗೂ ಬೆನ್ನೆಲುಬಾಗಿ ನಿಂತು ನಿನ್ನ ಕೈಲಾಗುತ್ತೆ, ನೀನು ಇದು ಮಾಡು ಅಂತ ಹೇಳಿ ಒಬ್ಬ ಸ್ಟ್ರಾಂಗ್ ಸಪೋರ್ಟ್, ಬ್ಯಾಕ್ ಬೋನ್ ಅಂತಾರಲ್ಲ, ಆ ರೀತಿ ನಿಂತು ಸಪೋರ್ಟ್ ಮಾಡಿದಂತಹ ತಾಯಿಯವರು. ಆ ತಾಯಿನ ನೆನಪಿಸ್ಕೊಂಡೇ ಇರೋದಕ್ಕೆ ಒಂದು ಕ್ಷಣವೂ ಸಾಧ್ಯನೇ ಇಲ್ಲ. ಅವರಮ್ಮ ಮಕ್ಕಳಿಗೆ ಯಾವಾಗಲೂ ಹ್ಯಾಪಿಯಾಗಿರು, ಸ್ಟ್ರಾಂಗ್ ಆಗಿರು, ನಿನ್ನಿಂದ ಸಾಧ್ಯ ಅನ್ನೋ ಹೇಳೋವಂಥ ಮಾತುಗಳು ಅವ್ರ ಕಿವಿಲಿ ಗುನುಗಿದಾಗ ಆಗುತ್ತೆ. ಅಷ್ಟೇ ಅಲ್ಲ, ಅವರು ಪ್ರೀತಿಯಿಂದ ತನ್ನ ಪಕ್ಕನೇ ನಿಂತಿದ್ದಾರೆ ಅನ್ನೋಂತಹ ನಂಬಿಕೆ ಅವರಿಗೆ ಬರುತ್ತೆ. ಆ ಸೀರೆ ಮಾಸಬಹುದು, ಆ ಸೀರೆಯಲ್ಲಿರುವಂತಹ ಜರಿ ಅದರ ಶೈನಿಂಗ್ ಕಳ್ಕೊಬೋದು, ಆದರೆ ಆ ತಾಯಿ ಪ್ರೀತಿನ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಆ ತಾಯಿ ಕೊಟ್ಟಿರುವಂತಹ ಆ ಸ್ಯಾರಿ ಕೂಡ ಹಾಗೆಯೇ. ಆ ವಾರ್ಡ್ರೋಬಲ್ಲಿ ಎಷ್ಟೇ ಸ್ಯಾರೀಸ್ ಇರ್ಬೋದು, ಅವರಮ್ಮ ಮೊದಲು ಕೊಟ್ಟಿರೋ ಸ್ಯಾರಿ ಕೂಡ ಇರ್ಬೋದು, ಆದರೆ ಈ ಸಮಯ ಯಾವಾಗ ಅವ್ರಿಗೆ ಮಾರಲ್ ಸಪೋರ್ಟ್ ಬೇಕಿತ್ತು, ನಾನೇನಾದರೂ ಮಾಡೋದಕ್ಕೆ ನನ್ನ ಜೊತೆ ಒಬ್ಬರು ನಿಲ್ಲಬೇಕು ಅನ್ನೋಂತಹ ಡಿಫಿಕಲ್ಟ್ ಟೈಮಲ್ಲಿ ಕೊಡಿಸಿದಂತಹ ಸ್ಯಾರಿ ಇದು. ಇದು ತಾಯಿಗಿರುವಂಥ ಶಕ್ತಿ, ತಾಯಿಯ ಪ್ರೀತಿಗಿರುವಂತಹ ಶಕ್ತಿ. ಮಗು, ನಿಮ್ಮ ತಾಯಿ ಕೊಟ್ಟಿರುವಂತಹ ಯಾವುದಾದ್ರೂ ಸ್ಪೆಷಲ್ ಸ್ಯಾರಿ ಇದೆಯಾ? ಹಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ಪೆಷಲ್ ಸ್ಯಾರಿ ಯಾವುದೇ ಇರಲಿ, ಅದರ ಹಿಂದೆ ಯಾವುದೇ ರೀತಿ ಸ್ಟೋರಿ ಇರಲಿ, ಅದು ನಿಮಗೆ ನೆನಪಾದರೆ ಆ ಸ್ಟೋರಿನ ನಮ್ಮೊಂದಿಗೆ ಶೇರ್ ಮಾಡಿ. ಅದನ್ನು ಕಳಿಸೋದಕ್ಕೆ ನೀವು ಸುಪ್ರಭಾ ದಿ ಹೌಸ್ ಆಫ್ ಟ್ರೆಡಿಷನ್ @gmail.com ಈ ಮೇಲ್ ಐಡಿಗೆ ಸೆಂಡ್ ಮಾಡಿ. ನಮ್ಮ ಸುಪ್ರಭಾದಲ್ಲಿ ನಿಮ್ಮ ಸ್ಟೋರೀಸ್ನ ನಾವು ಪೋಸ್ಟ್ ಮಾಡ್ತೀವಿ. ಅಷ್ಟೇ ಅಲ್ಲ, ಎಲ್ಲರ ಜೊತೆ ಆ ಸ್ಟೋರಿನ ಮುಂದಿನ ಭಾನುವಾರ ನಾನು ತೊಗೊಂಡು ಬರ್ತೀನಿ. ನಮ್ಮ ಸುಪ್ರಭಾನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.